ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನಿಲ್ಲಿ ಲಾಗ್ ಹಾಕಿ ತುಂಬ ದಿನಗಳಾಗೋಯಿತು. ಇವತ್ತು ನಾನು ನಿಮ್ಮ ಜೊತೆ ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾರ್ನಿಂಗು, ಸ್ವಲ್ಪ ಇಬ್ನಿ ಎಲ್ಲ ಬಿದ್ದಿತ್ತು. ಇವತ್ತು ಚಳಿಗಾಲ ಶುರುವಾಯಿತು, ತುಂಬ ಚಳಿ ಇತ್ತು, ಇಬ್ನಿ ಎಲ್ಲ ಬಿದ್ದಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಇಲ್ಲಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಇವತ್ತು ಬೇಗ ಎದ್ಬಿಟ್ಟಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ನೀರು ಹಾಕಿಬಿಟ್ಟಿದೆ. ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡು ಬಂದುಬಿಟ್ಟಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನನ್ನ ಮಗನಿಗೆ ಟೈಮ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬೇಗ ಬ್ರೇಕ್ಫಾಸ್ಟು ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ನಾನಿವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಕೂಡ ಇದೆ. ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಾಫ್ಟಾಗಿರುತ್ತೆ, ಮಧ್ಯಾಹ್ನದವರೆಗೂ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಗಟ್ಟಿ ಏನೂ ಆಗೋದಿಲ್ಲ ಇದು. ಇಲ್ಲಿ ಮೊದಲನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 3-4 ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಕ್ಯಾರೆಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಜೀರಿಗೆ ಹಾಕ್ಕೊಂಡ್ಬಿಟ್ಟಿದೆ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ. ಒಂದು 2-3 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಒಂದು 3 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ನಮಗೆ ಎಷ್ಟು ಬೇಕು ಅಂದರೆ ಒಂದು 2-3 ಬೌಲ್ ಒಳಗಡೆ ನನಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಂದರೆ 2.5 ಬೌಲು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನನಗೆ 2.5 ಸಾಕು ಹಿಟ್ಟು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನು ಹಾಕ್ಕೊಳೋ ಹಾಗಿಲ್ಲ. ಫಸ್ಟು ಹಾಗೆ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ನೀರು ಹಾಕ್ಕೋಬೇಕಾಗುತ್ತೆ. ನೀರು ನೋಡಿಕೊಂಡ್ರೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿ ನಾದಿಟ್ಕೊಂಡಿದ್ದಾಯ್ತು. ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಟ್ಕೊಂಡ್ರೆ ಸಾಕು. ನಾನಿಲ್ಲಿ ಕೊಬ್ಬರಿ ಚಟ್ನಿ ರುಬ್ಬಿಟ್ಕೊಂಡಿದ್ದೆ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ಜೊತೆ ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇವಾಗ ತಟ್ಕೊಳ್ತಾ ಇದ್ದೀನಿ. ಬಾಳೆದೆಲೆಯಲ್ಲಿ ತಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಬಾಳೆದೆಲೆಯಲ್ಲಿ. ಪೇಪರೆಲ್ಲ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟಿದೆ, ಕವರೆಲ್ಲ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟಿದೆ. ನಾನು ಬಾಳೆದೆಲೆ ಕಿತ್ಕೊಬಂದು ನೀಟಾಗಿ ತೊಳೆದು ಇವಾಗ ಸ್ವಲ್ಪ ಬಾಳೆದೆಲೆಗೆ ಎಣ್ಣೆ ಹಚ್ಕೊಳ್ಬೇಕು. ಯಾಕೆ ಅಂದರೆ ಅದು ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಅಂದ್ಬಿಟ್ಟಿದೆ, ತಟ್ಟಿದ್ರೆ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ಅಂದ್ಬಿಟ್ಟಿದೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಲ್ಲಿ ತವ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಬಾಳೆದೆಲೆ ಮೇಲಾದರೆ ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳುಗೆ ತಟ್ಕೋಬೋದು. ನೋಡಿ, ನಾನು ತೆಳುವಾಗಿ ತಟ್ಕೊಂಡಿದ್ದೀನಿ. ಈ ರೀತಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊತಾ ಹೋದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಬಾಳೆದೆಲೆ ಹಾಕಿಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆಯಿಂದ ಪ್ರೆಸ್ ಮಾಡಬೇಕು. ಹಾಗೆ ಬಂದುಬಿಡಿದೆ, ನಾನು ಸ್ವಲ್ಪ ಪ್ರೆಸ್ ಮಾಡಿದೆ. ಇವಾಗ ಎಷ್ಟು ನೀಟಾಗಿ ಬರುತ್ತೆ ನೋಡಿ, ಎಲ್ಲೂ ಕೂಡ ಕಿತ್ತೋಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಇತ್ತು, ತುಂಬ ಚೆನ್ನಾಗಿತ್ತು. ಇದಕ್ಕೆ ಬೇಕಿದ್ದರೆ ನೀವು ಸಬ್ಬಕ್ಕಿ ಸೊಪ್ಪು ಸಿಗುತ್ತಲ್ವ, ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು, ಕೊಬ್ಬರಿ ತುರಿ ಹಾಕ್ಕೋಬೋದು. ಕೊಬ್ಬರಿ ತುರಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನ ಬ್ರೇಕ್ಫಾಸ್ಟ್ಗೆ ಮಾಡಿ ಬಿಟ್ಟಿದ್ದೆ, ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟಿದೆ. ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡ್ಕೊಳ್ತೀನಿ. ಪೂಜೆ ಮಾಡಿಕೊಂಡು ಇವಾಗ
ನಾವು ಧರ್ಮಸ್ಥಳಕ್ಕೆ ಎಲ್ಲ ಹೋಗಿದ್ವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಶೃಂಗೇರಿ, ಮಂಗಳೂರಿಗೆ ಕಾಪು ಕಾಪು ಅಂದ್ಬಿಟ್ಟಿದೆ ಮಾರಿಕಾಂಬ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಬುಕ್ಸ್ ಕೊಟ್ಟಿದ್ರು ಬರೆಯೋದಕ್ಕೆ. ಇದು 9 ಹೆಸರಿದೆ, ಅಂದರೆ 9 ದೇವ್ರ ಹೆಸರು ಇದೆ ಇದರಲ್ಲಿ. ಅದು ಬರಿಬೇಕು, 9 ಸಾರಿ ಬರಿಬೇಕು. ತುಂಬ ಅವರು ತುಂಬ ಚೆನ್ನಾಗಿದೆ ತೊಗೊಂಡೋಗ್ರಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. 200 ರುಪೀಸ್ ಕೊಟ್ಬಿಟ್ಟಿದೆ. ಒಂದು ಬುಕ್ಸ್ ತೊಗೊಬಂದ್ವಿ. ಇವಾಗ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬರೆಯೋದಕ್ಕೆ. ಇಲ್ಲಿ ನೆನ್ನೆಯಿಂದ ಬರೆಯೋದಕ್ಕೆ ಶುರು ಮಾಡಿದ್ದೆ. ಇವತ್ತು 2ನೇ ದಿನ ಬರಿತಾ ಇದ್ದೀನಿ. 9 ಸಾರಿ ಬರಿಬೇಕು. ಬರೆದ್ಬಿಟ್ಟಿದೆ. ಇದನ್ನು ಪೋಸ್ಟ್ ಮಾಡ್ಬೋದು, ಅಂದರೆ ನವರಾತ್ರಿ ಮುಂಚೆನೇ ನಾವು ಹೋದರೆ ನಾವೇ ತಗೊಂಡೋಗಿ ಕೊಡ್ಬೋದು. ನವರಾತ್ರಿ ಇಲ್ಲ, ನಮಗೆ ನವರಾತ್ರಿ ಮೊದಲೇ ಹೋಗೋಕ್ಕಾಗೋದಿಲ್ಲ ಅಂದರೆ ಪೋಸ್ಟ್ ಮಾಡ್ಬೋದು. 1000 ರೂಪೀಸ್ ಹಾಕ್ಬಿಟ್ಟಿದೆ. ಪೋಸ್ಟ್ ಮಾಡಿದ್ರೆ ಅವರು ಪೂಜೆ ಮಾಡ್ತಾರೆ. ನಾವು ಯಾರ ಹೆಸ್ರು ಮೇಲೆ ಬರೆದು ಕಳಿಸ್ತೀವಿ ಅವ್ರ ಹೆಸ್ರು ಮೇಲೆ ರಾಶಿ ನಕ್ಷತ್ರ ಎಲ್ಲ ಬರೆದು ಕಳಿಸಿದ್ರೆ ಅವ್ರ ಹೆಸ್ರು ಮೇಲೆ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ. ನೋಡಿ, ನಾನು ಇಲ್ಲಿ ಬರೆದಿದ್ದೀನಲ್ಲ, ಈ ರೀತಿ 9 ಸಾರಿ 9 ದೇವ್ರ ಹೆಸರು ಬರೀಬೇಕು. ನೋಡಿ, ಶ್ರೀ ಕಾಪು ಮಾರಿಕಾಂಬಯ್ಯ ನಮಃ ಅಂತ ಹೇಳಿಬಿಟ್ಟಿದೆ. ಲಾಸ್ಟಲ್ಲಿ ಬರೆದ್ಬಿಟ್ಟಿದೆ, ಮುಗಿಸ್ಬೇಕು. ಇದು 9 ದಿನ ಬರಿಬೇಕು. ನಾನಿಲ್ಲಿ ಇವಾಗ ಬರೆದು ಮುಗಿಸಿದ್ದಾಯಿತು. ಬರೆದು ಮುಗಿಸ್ಬಿಟ್ಟಿದೆ. ನಾನಿವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನೋಡಿ, ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿತ್ತು. ಕೊಬ್ಬರಿ ಚಟ್ನಿ ಜೊತೆ ಸೂಪರಾಗಿ ಇತ್ತು. ನೀವು ಒಂದು ಸಲ ಈ ರೀತಿ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ. ಈಸಿಯಾಗುತ್ತೆ ಮತ್ತು ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಸಾಫ್ಟಾಗೆ ಬಂದಿದೆ, ಸಖತ್ತಾಗಿತ್ತು. ನಾನು ಕೂಡ ಇಲ್ಲಿ ಬ್ರೇಕ್ಫಾಸ್ಟು ಮುಗಿಸ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕ್ಯಾರೆಟು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅನ್ನೋರಿಗೆ ಆರಾಮಾಗಿ ಈ ರೀತಿ ಹಾಕ್ಕೊಟ್ರೆ ತಿಂತಾರೆ. ಇಲ್ಲಿ ಸಂಜೆ ನಾನು ಫ್ರೈಡೇ ಸಂಜೆ ನಾನು ತುಳಸಿ ಪೂಜೆ ಮಾಡಿದ್ದಿಲ್ಲ. ತುಳಸಿ ಹಬ್ಬದ ದಿನ ತುಳಸಿ ಪೂಜೆ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ತುಳಸಿ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೂ ಕೂಡ ಎಲ್ಲ ಕಟ್ಬಿಟ್ಟಿದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೈವೇದ್ಯಕ್ಕೆ ಪಾಯಸ ಮಾಡ್ಕೊಂಬಿಡೋಣ, ಶಾವಿಗೆ ಪಾಯಸ ಅಂದ್ಬಿಟ್ಟಿದೆ. ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸ ಮಾಡಿಕೊಂಡು ತುಳಸಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ನನಗೆ ಅವತ್ತು ಮಾಡೋದಕ್ಕೆ ಆಗಿದ್ದಿಲ್ಲ, ಅಂದರೆ ನಾನು ಮಾಡೋ ಹಾಗಿರಲಿಲ್ಲ. ತುಳಸಿ ಹಬ್ಬದ ದಿವಸ ತುಳಸಿ ಪೂಜೆ ಮಾಡೋ ಹಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ತುಳಸಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ರೆಡಿ ಮಾಡಿಕೊಂಡು ಇವಾಗ ನಮ್ಮ ತುಳಸಿ ಗಿಡ ಇಲ್ಲಿ ಬಾಗಿಲಲ್ಲಿ ಇಟ್ಟರೆ ಬರೋದಿಲ್ಲ. ಅದಕ್ಕೆ ತೊಗೊಂಡೋಗಿ ಸೈಡ್ ಕಡೆ, ಇಲ್ಲಿ ಬಿಸಿಲು ಬೀಳೋದಿಲ್ವಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ತಗೊಂಡು ಬಿಟ್ಟಿದ್ದೆ, ಸೈಡ್ ಕಡೆ ಇಟ್ಟಿರ್ತೀನಿ. ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂದು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ. ಇವಾಗ ದೊಡ್ಡ ಪಾಟ್ ತೊಗೊಬಂದು ನೀಟಾಗಿ ಮಣ್ಣೆಲ್ಲ ಹಾಕ್ಬಿಟ್ಟಿದೆ, ಇಡಬೇಕು. ಬಗ್ಬಿಟ್ಟಿದೆ ಸ್ವಲ್ಪ. ಅದು ಇವಾಗ ನಾನೊಂದು ಸ್ಟೂಲ್ ಮೇಲೆ ತುಳಸಿ ಗಿಡ ಇಟ್ಟು ಬ್ಲೌಸ್ ಪೀಸ್ ಹಾಕ್ತಾಯಿದ್ದೀನಿ. ಸೀರೆ ಏನು ಉಡ್ಸೋದಿಲ್ಲ. ಕೆಲವರು ಸೀರೆ ಎಲ್ಲ ಉಡಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಬೇಡ, ಬ್ಲೌಸ್ ಪೀಸ್ ಹಾಕಿ ಸಿಂಪಲಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಬ್ಲೌಸ್ ಪೀಸ್ ಇತ್ತು, ಬ್ಲೌಸ್ ಪೀಸ್ ಹಾಕ್ಬಿಟ್ಟಿದೆ. ನಾನು ಪೂಜೆ ಮಾಡ್ಕೊಳ್ತೀನಿ. ಇವಾಗ ಬ್ಲೌಸ್ ಪೀಸ್ ಎಲ್ಲ ಹಾಕಾಯಿತು. ಇವಾಗ ರಂಗೋಲಿ ಹಾಕ್ಕೊಳ್ತೀನಿ. ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇಲ್ಲ ಸ್ವಲ್ಪ ಲೈಟು ಡಿಮ್ ಆಗಿದೆ, ಯಾಕೆಂದರೆ ಅದು ಒಳಗಡೆ ಬಲ್ಪ್ ಕ್ಲೀನ್ ಮಾಡಿಸಿ ತುಂಬ ದಿವಸ ಆಯಿತು. ಆಚೆ ಕಡೆ ಲೈಟಿದು ಸ್ವಲ್ಪ ಡಿಮ್ ಆಗಿದೆ, ಅದು ಕ್ಲೀನ್ ಮಾಡಿಸ್ಬೇಕು. ತುಂಬ ದಿನಗಳು ಆಗೋಯಿತು. ಇವಾಗ ಕ್ಲೀನ್ ಮಾಡಿಸಿದ್ರೆ ಇಲ್ಲಿ ಕ್ಲಿಯರಾಗಿ ತುಂಬ ಚೆನ್ನಾಗಿ ಬೆಳಕು ಬೀಳ್ತಾಯಿತ್ತು. ಅಲ್ಲಿ ಹುಳಗಳೆಲ್ಲ ಒಳಗಡೆ ಕೂತ್ಕೊಂಡಿರ್ತಾವಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲಿಯರಾಗಿ ಅಷ್ಟೊಂದು ಬೆಳಕು ಕಾಣಿಸ್ತಾ ಇಲ್ಲ ಆಚೆ. ಇವಾಗ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದಾಯಿತು. ರಂಗೋಲಿ ಹಾಕ್ಕೊಂಡು ದೀಪ ಹಚ್ಚಿಟ್ಕೊಂಡು ಹೂವಿನ ಹಾರ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಶಿನದ ಕೊಂಬು ಮತ್ತು ನಲ್ಲಿ ಎರೆ ನನಗೆ ಸಿಗಲಿಲ್ಲ. ಅಂದರೆ ತುಳಸಿ ಹಬ್ಬದ ದಿವಸ ಮಾತ್ರ ಸಿಗೋದು ಅನಿಸುತ್ತೆ. ನಲ್ಲಿ ಎರೆ ಸಿಗಲಿಲ್ಲ, ಅದಕ್ಕೋಸ್ಕರ ನೆಲ್ಲಿಕಾಯಿ ಇಟ್ಬಿಟ್ಟಿದೆ, ಪೂಜೆ ಮಾಡಿದೆ. ಇಲ್ಲಿ ಎಲ್ಲ ದೀಪ ಹಚ್ಕೊಳ್ತೀನಿ. ಅಂದರೆ ಇನ್ನೂ ದೀಪ ಹಚ್ಬೋದಾಗಿತ್ತು. ನನಗೆ ತುಂಬ ಗಾಳಿ ಬರ್ತಾ ಆಚೆ ಅಲ್ವಾ, ತುಂಬ ಗಾಳಿ ಬರ್ತಾಯಿತ್ತು. ಅದಕ್ಕೋಸ್ಕರ ಸಾಕು ಇಷ್ಟೇ ಅಂದ್ಬಿಟ್ಟಿದೆ. ನಾನು ಇಷ್ಟೇ ದೀಪ ಹಚ್ಚಿಟ್ಕೊಂಡು ಪೂಜೆ ಮಾಡ್ಕೊಳ್ತೀನಿ.
ಪೂಜೆ ಮಾಡಿಕೊಂಡು ಕೊಕ್ಕಬತ್ತಿ ಮತ್ತು ಅರ್ಶಿನ ಕೊಂಬು ಎಲ್ಲ ಕಟ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಹಾಕ್ಬಿಟ್ಟಿದ್ದೆ. ನಾನು ಪೂಜೆ ಮಾಡ್ಕೊಂಡೆ, ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತೀನಿ. ಇಲ್ಲಿ ಎದುರುಗಡೆ ಮನೆಯವರೆಲ್ಲ ಕರೆಯೋದಕ್ಕೆ ಹೋಗಲ್ಲ, ನಾವು ಕರೆದ್ರೆ ಬರಲ್ಲ ಅವರು, ಅದಕ್ಕೋಸ್ಕರ ಯಾರಿಗೂ ಕರೆಯಲ್ಲ. ನಾವೇ ಇಲ್ಲಿ ಮೇಲ್ಗಡೆ ನಮ್ಮ ನಾದಿನಿ ಇದ್ದಾರಲ್ವ, ನಮ್ಮ ನಾದಿನಿ ಕರಿತೀವಿ. ಮತ್ತು ನಮ್ಮ ಅತ್ತೆ, ನಾನು ಮತ್ತು ನಮ್ಮ ಅತ್ತೆಯವರ ಅಕ್ಕ, ಅವರ ನಾದಿನಿ, ಇಷ್ಟು ಜನ ಹಾಕಿವಿ. 5 ಜನ ಆದ್ರಲ್ಲ ಇನ್ನೇನು ಅಂದ್ಬಿಟ್ಟಿದೆ. ನಾವೇ ಸೇರಿಕೊಂಡು ಪೂಜೆ ಮಾಡಿದ್ವಿ. ದೀಪಾವಳಿಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದು ಅಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಆದರೆ ನಮ್ಮ ಮನೇಲಿ ಇಲ್ಲಿ ದೀಪಾವಳಿ ಇಲ್ಲ, ಆದರೂ ನಾನು ಬಾಗಿಲಿಗೆಲ್ಲ ದೀಪ ಹಚ್ಚಿ ಇಡ್ತೀನಿ ಒಂದೊಂದು ಸಾರಿ. ನಮ್ಮ ಮನೇಲಿ ದೀಪಾವಳಿ ಇಲ್ಲ ಅಂತಿರ್ತಾರೆ, ನಾನಾದರೂ ಪರವಾಗಿಲ್ಲ ಅಂದ್ಬಿಟ್ಟಿದ್ದೆ, ದೀಪ ಹಚ್ಚಿ ಇಡ್ತೀನಿ. ನೋಡಿ, ಇಲ್ಲಿ ಪಾಯಸ ಮಾಡ್ಕೊಂಡಿದ್ನಲ್ವ, ಎಲ್ರಿಗೂ ಕೊಟ್ಟು ಬಿಡೋಣ, ಮತ್ತು ಅವರು ಲೇಟ್ ಆಯ್ತು, ನಾವು ಮನೆಗೆ ಹೋಗ್ತೀವಿ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದ್ದೆ. ಅವರಿಗೆಲ್ಲ ಪಾಯಸ ಕೊಟ್ಟು ಅವ್ರಿಗೆಲ್ಲ ಕೊಟ್ಟಿದ್ದಾಯಿತು. ಇವಾಗ ನಾನಿಲ್ಲಿ ಪೂಜೆ ಮಾಡ್ಕೊಂಡಿದ್ನಲ್ವ, ವಿಡಿಯೋ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರ ಮನೆಯಲ್ಲೆಲ್ಲ ತುಳಸಿ ಹಬ್ಬ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.